ಸ್ನೇಹಿತರ, ನೀವೇನಾದ್ರೂ 2020 ಆಗಸ್ಟ್ ನಲ್ಲಿ ಶಿಬಾ ಇನು ಕಾಯಿನ್ಗೆ ಕೇವಲ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 2024ರಲ್ಲಿ ನಿಮ್ಮ ಬಳಿ 43 ಕೋಟಿ ಇರ್ತಾ ಇತ್ತು ಅಂತ ಹೇಳ್ಬೋದು. ಇದೇ ರೀತಿ 1000 ಪಟ್ಟು ಲಾಭ ಕೊಡ್ತಕ್ಕಂತ ಒಂದು ಕ್ರಿಪ್ಟೋ ಕಾಯಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ ಆರ್ಬಿ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಗಿರುತ್ತೆ. ಅದಕ್ಕೂ ಮುಂಚೆ ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಹಣ 0 ಕೂಡ ಆಗ್ಬಹುದು ಅಥವಾ 100 ಪಟ್ಟು 1000 ಪಟ್ಟು ಬೆಳೆಯುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ನೋಡಿ ಇನ್ವೆಸ್ಟ್ಮೆಂಟ್ ನ ಮಾಡಿ. ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ. ದಯವಿಟ್ಟು ಏನಾದ್ರು ಹಣ ಹೂಡಿಕೆ ಮಾಡ್ತಿದ್ರ ಅಂದ್ರೆ ಆದಷ್ಟು ಕಮ್ಮಿ ಹಣನ ಹೂಡಿಕೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬೋದು. ನಾನಿವತ್ತು ಮಾತಾಡ್ತಾ ಇರೋ ಒಂದು ಕ್ರಿಪ್ಟೋ ಕರೆನ್ಸಿ ಹೆಸರು ಬಂದ್ಬಿಟ್ಟು XRP. ಇದನ್ನ ರಿಪಲ್ ಅಂತ ಕೂಡ ಕರೀತಾರೆ. ಈ ಒಂದು ಕರೆನ್ಸಿ ಏನಿದೆ ತುಂಬಾನೇ ಹೈಪ್ ಡಿಮ್ಯಾಂಡ್ ಮಾಡಿದಂತಹ ಒಂದು ಕರೆನ್ಸಿ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಕೂಡ ಈ ಒಂದು ಕರೆನ್ಸಿನ ನಾವು ಲೀಗಲ್ ಮಾಡ್ತೀವಿ, ಕರೆನ್ಸಿ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಿದೆ ಅಂತ ಹೇಳ್ಬಹುದು. ಸಿಂಗಾಪುರ್ ಆಲ್ರೆಡಿ XRP ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ. ಮತ್ತೆ ಅಫ್ಘಾನಿಸ್ತಾನ್ ಮತ್ತೆ ಕೆಲವೊಂದಿಷ್ಟು ದೇಶಗಳು ಈ ಒಂದು ಕರೆನ್ಸಿಯನ್ನ ರಿಸೀವ್ ಮಾಡ್ಲಿಕ್ಕೆ ಕೂಡ ಶುರು ಮಾಡಿದೆ ಅಂತ ಹೇಳ್ಬಹುದು. ಈ ಒಂದು ಕರೆನ್ಸಿ ಜಾಗತಿಕ ಕರೆನ್ಸಿ ಆಗಿ ಒಂದು ಸೂಚನೆ ಕೊಡೋದಕ್ಕೆ ಒಂದು ಎಲ್ಲಾ ರೀತಿಯ ಒಂದು ಮುನ್ಸೂಚನೆಯನ್ನ ನೀಡ್ತಿದೆ ಅಂತ ಹೇಳಬಹುದು. ನೋಡಿ, ನಾನು ಮೊನ್ನೆ ಹೇಳಿದೆ ಬಿಟ್ ಕಾಯಿನ್ ಜಾಗತಿಕ ಕರೆನ್ಸಿ ಆಗುತ್ತೆ ಅಂತ ಹೇಳಿದ್ರಿ ಸರ್, ಇವತ್ತು ನೋಡಿದ್ರೆ ನೀವು ರಿಪಲ್ ಕರೆನ್ಸಿ ಆಗುತ್ತೆ ಅಂತ ಹೇಳ್ತಿದಿರಲ್ಲ ಅಂತ ಕೇಳಬಹುದು. ಸೊ ಬಿಟ್ ಕಾಯಿನ್ ಅನ್ನೋದಕ್ಕೆ ಒಂದು ಲಿಮಿಟ್ ಇದೆ, XRP ಕೂಡ ಲಿಮಿಟ್ ಇದೆ. ಬಟ್ ಬಿಟ್ ಕಾಯಿನ್ ಅನ್ನೋದು ಆಲ್ರೆಡಿ ಅದರ 95% ಅಂದ್ರೆ ನೋಡಿ, ಈ ಪ್ರಪಂಚದಲ್ಲಿ ನೀವು 21 ಮಿಲಿಯನ್ ಬಿಟ್ ಕಾಯಿನ್ ನ ಮಾತ್ರ ನೀವು ಮೈನಿಂಗ್ ಮಾಡ್ಲಿಕ್ಕೆ ಆಗೋದು. ಈಗ ಆಲ್ರೆಡಿ 19 ಮಿಲಿಯನ್ ಬಿಟ್ ಕಾಯಿನ್ ಗಳನ್ನ ಮೈನಿಂಗ್ ಮಾಡಿದ್ದಾರೆ. ಇನ್ನ ಉಳಿದಿರತಕ್ಕಂಥದ್ದು ಕೇವಲ 3 ಮಿಲಿಯನ್ ಬಿಟ್ ಕಾಯಿನ್ ಗಳು ಅಂತ ಹೇಳ್ಬೋದು. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಗೋಲ್ಡ್ ಅನ್ನ ಯೂಸ್ ಮಾಡ್ತಾರೋ ಅದೇ ರೀತಿ ಒಂದು ಬಿಟ್ ಕಾಯಿನ್ ಅನ್ನ ಯೂಸ್ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಕರೆನ್ಸಿ ಪರ್ಪಸ್ ಗೆ ಈ ಟ್ರೇಡಿಂಗ್ ಆಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳಾಗಿರ್ಬೋದು, ಈ ಕರೆನ್ಸಿಯನ್ನ ಪೇಮೆಂಟ್ ಮಾಡ್ಲಿಕ್ಕೆ ಈ ಒಂದು XRP ಅನ್ನ ಯೂಸ್ ಮಾಡ್ಲಿಕ್ಕೆ ಒಂದು ಹಲವಾರು ಪ್ಲಾನ್ ಗಳನ್ನ ಮಾಡಲಾಗ್ತಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹಲವಾರು ದೇಶಗಳು ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇದೆ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಕ್ರಿಪ್ಟೋ ಕರೆನ್ಸಿಲಿ ಈ ಒಂದು ರಿಪಲ್ ಅನ್ನೋದು ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ರಿಪಲ್ ಏನಿದೆ ಬೈನಾನ್ಸ್ ಕಾಯಿನ್ ಟಾಪ್ 3 ಅಲ್ಲಿ ಇತ್ತು. ಓಕೆನಾ, ಇದು 3ನೇ ರ್ಯಾಂಕ್ ಪಡೆದಂತಹ ಕಾಯಿನ್ ಆಯ್ತು. ಇದನ್ನ ಹಿಂದಿಕ್ಕಿ ಈಗ ಇದು ಮುಂದೆ ಹೋಗಿದೆ ಅಂತ ಹೇಳಬಹುದು. ಈಗ ರಿಪಲ್ ಪ್ರಪಂಚದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಒಂದು ಕಾಯಿನ್ ಆಗಿದೆ ಅಂತ ಹೇಳ್ಬೋದು. ಇದು ನಿಮ್ಗೆ ಕೇವಲ 216 ರೂಪಾಯಿಲಿ ದೊರೀತಾ ಇದೆ. ಸೊ ಈಗ ನೀವೇನಾದ್ರೂ ಇದನ್ನ ಬೈ ಮಾಡಿದ್ರೆ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಇದು 1 ಲಕ್ಷಕ್ಕೆ ಹೋದ್ರೂ ಕೂಡ ಒಂದು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳ್ಬೋದು. ನೀವೇನಾದ್ರೂ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ರಿಸ್ಕಿ ಆಗಿರುತ್ತೆ, ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಮಾಡಬೇಕು ಅಂತಂದ್ರೆ ಲಿಂಕ್ ನನ್ನ ಬಯೋದಲ್ಲಿದೆ ಅಥವಾ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಇರುತ್ತೆ. ಮತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಪಿನ್ ಮಾಡಿರ್ತೀನಿ. ಆ ಒಂದು ಲಿಂಕ್ ನ ಮುಖಾಂತರ ನೀವೇನಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಫ್ರೀ ಆಗಿ ಕ್ರಿಪ್ಟೋ ಕರೆನ್ಸಿಗಳು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ಕ್ರಿಪ್ಟೋ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಇಂದ ಸ್ಕ್ರಾಚ್ ಇಂದ ಹಿಡಿದ್ಬಿಟ್ಟು ನೀವು ಅಡ್ವಾನ್ಸ್ ಲೆವೆಲ್ಗೂ ಕಲಿಬೇಕು ಸರ್, ನಿಮ್ ಜೊತೆ ಕಲಿಬೇಕು, ನನಗೆ ಹೇಳ್ಕೊಡಿ. ಓಕೆನಾ, ಆ ತರ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ನೀವು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಸೊ ನಾನು ನನ್ನ ಅಕಾಡೆಮಿಗೆ 10,000 ಬರೀ 10,000 ರುಪೀಸ್ ನ ಚಾರ್ಜ್ ಮಾಡ್ತಾ ಇದ್ದೀನಿ. ಬೇರೆ ಕಡೆ ನೀವು ಕೇಳಿ ನೋಡಿ, ಈ ಶೇರ್ ಮಾರ್ಕೆಟ್ ಮತ್ತೆ ಕ್ರಿಪ್ಟೋ ಫಾರೆಕ್ಸ್ ನ ಹೇಳ್ಕೊಡ್ಲಿಕ್ಕೆ ಅವರೆಲ್ಲ ನಿಮ್ ಬಡಿ 60,000 to 70,000 ಚಾರ್ಜ್ ಮಾಡ್ತಾರೆ. ನಾನು ಕೇವಲ 10,000ದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದ್ರು ಇತ್ತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನನ್ನ ಕೋರ್ಸ್ ನ ಡೀಟೇಲ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ. ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಬಗ್ಗೆ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡತಕ್ಕಂತ ಈ ಒಂದು ಲೈಕ್ ಇಂದ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.